ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬೆಂಗಳೂರಿನ ಹತ್ತಿರ ಇರುವ ಒಂದು ಅದ್ಭುತ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದೇ ಪಿರಾಮಿಡ್ ವ್ಯಾಲಿ. ಇದು ಕನಕಪುರ ರಸ್ತೆಯಲ್ಲಿರುವ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಸೆಂಟರ್. ಈ ಜಾಗ ಯಾಕೆ ಸ್ಪೆಷಲ್ ಅಂದ್ರೆ ಇದು ವಿಶ್ವದ ದೊಡ್ಡ ಮೆಡಿಟೇಷನ್ ಪಿರಾಮಿಡ್ಗಳಲ್ಲಿ ಒಂದು. ಇವತ್ತು ನಾನು ನಿಮ್ಗೆ ಫುಲ್ ಟೂರ್ ಕೊಡ್ತೀನಿ. ಇನ್ಸೈಡ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್, ಪ್ಲೇಸ್ ಡೀಟೇಲ್ಸ್, ಟಿಪ್ಸ್ ಎಲ್ಲವನ್ನ ಶೇರ್ ಮಾಡ್ತೀನಿ. ಆದ್ದರಿಂದ ವಿಡಿಯೋ ಎಂಡ್ ವರೆಗೆ ನೋಡೋದನ್ನ ಮಿಸ್ ಮಾಡಬೇಡಿ. ಈಗ ನಾವು ಬೆಂಗಳೂರಿನಿಂದ ಕನಕಪುರ ಕಡೆ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ಸಿಟಿಯಿಂದ ಸುಮಾರು 30ರಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ರೋಡ್ ಟ್ರಿಪ್ ತುಂಬಾ ನೈಸ್ ಆಗಿರುತ್ತೆ. ರಸ್ತೆ ತುಂಬಾ ಗ್ರೀನರಿ, ಕ್ಲೀನ್ ಏರ್, ಸಿಟಿ ನಾಯ್ಸ್ ಇಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ನ ನಾವು ಪಡಿಬಹುದು. ನೋಡಿ ಫ್ರೆಂಡ್ಸ್, ಈ ಜರ್ನಿ ಇಟ್ ಸೆಲ್ಫ್ ಸೂಪರ್ ಪೀಸ್ಫುಲ್ ಆಗಿದೆ. ಇನ್ನು ಈಗ ನಾವು ಪಿರಾಮಿಡ್ ವ್ಯಾಲಿಗೆ ಬಂದಿದೀವಿ. ಎಂಟ್ರಿ ವೆರಿ ಸಿಂಪಲ್ ಮತ್ತೆ ಕಾಮ್ ಅಟ್ಮಾಸ್ಫಿಯರ್. ಒಳಗೆ ಹೋಗ್ತಿದ್ದಂತೆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಇಲ್ಲಿ ಶೂಸ್ ರಿಮೂವ್ ಮಾಡಬೇಕು. ಕೆಲವು ಏರಿಯಾಸ್ ನಲ್ಲಿ ಸೈಲೆನ್ಸ್ ಮೇಂಟೈನ್ ಅಂತೂ ಮಾಡಲೇಬೇಕು. ಇಲ್ಲಿ ಆಲ್ರೆಡಿ ಮೈಂಡ್ ಕಾಮ್ ಆಗ್ತಾ ಇರತ್ತೆ. ಸೂಪರ್ ಫೀಲ್ ನ ಕೊಡುತ್ತೆ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಗಾರ್ಡನ್ ಇದೆ. ಸ್ಟ್ಯಾಚ್ಯೂ, ಬುದ್ಧ ಐಡಲ್ಸ್, ಗ್ರೀನರಿ ಎಲ್ಲವೂ ವೆರಿ ಪೀಸ್ಫುಲ್. ಫ್ಯಾಮಿಲಿ ಔಟಿಂಗ್ಗೆ, ಫೋಟೋಗ್ರಫಿಗೆ, ರಿಲ್ಯಾಕ್ಸೇಷನ್ಗಂತೂ ಸೂಪರ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಈಗ ನಾವು ಮೇನ್ ಅಟ್ರಾಕ್ಷನ್ ಕಡೆ ಬರ್ತಿದೀವಿ. ಅದೇ ಮೈತ್ರೇಯ ಬುದ್ಧ ಪಿರಮಿಡ್. ಇದು ವರ್ಲ್ಡ್ಸ್ ನ ಲಾರ್ಜೆಸ್ಟ್ ಮೆಡಿಟೇಷನ್ ಪಿರಾಮಿಡ್ಗಳಲ್ಲಿ ಒಂದು. ಇನ್ಸೈಡ್ ಹೋದ್ರಂತೂ ಕಂಪ್ಲೀಟ್ ಸೈಲೆನ್ಸ್, ಕೂಲ್ ಎನ್ವೈರ್ಮೆಂಟ್, ಪಾಸಿಟಿವ್ ವೈಬ್ರೇಷನ್ ಮಾತ್ರ ನಮ್ಗೆ ಇಲ್ಲಿ ಸಿಗತ್ತೆ. ಇಲ್ಲಿ ಥೌಸಂಡ್ಸ್ ಜನರು ಒಟ್ಟಿಗೆ ಮೆಡಿಟೇಷನ್ ಮಾಡಬಹುದು. ಈ ಸ್ಟ್ರಕ್ಚರ್ ನೋಡ್ತಿದ್ರೇನೆ ವಾವ್ ಅನ್ಸತ್ತೆ. ಈಗ ನಾವು ಇನ್ಸೈಡ್ ಹೋಗಿ ಮೆಡಿಟೇಷನ್ ಟ್ರೈ ಮಾಡಿದ್ವಿ. ಇಲ್ಲಿ ಕೆಲವೊಂದು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಲೇಬೇಕು. ಸೈಲೆನ್ಸ್ ನ ಮೇಂಟೈನ್ ಮಾಡಲೇಬೇಕು. ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಕಾಮ್ ಸಿಟ್ಟಿಂಗ್ ನ ನಾವಿಲ್ಲಿ ಪಡಿಬಹುದು. ಫ್ರೆಂಡ್ಸ್, ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಮೈಂಡ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಯ್ತು. ಸ್ಟ್ರೆಸ್ ಎಲ್ಲ ಹೋಗ್ಬಿಡ್ತಿದ್ಯೇನೋ ಅಂತ ಹೇಳಿ ಅನಿಸ್ತಾ ಇತ್ತು. ಒಮ್ಮೆ ಎಲ್ಲರೂ ಟ್ರೈ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಔಟ್ಸೈಡ್ ಏರಿಯಾ ಕೂಡ ಸೂಪರ್ ಮತ್ತೆ ಕಾಮ್ ಆಗಿದೆ. ಬರ್ಡ್ ಸೌಂಡು, ಫ್ರೆಶ್ ಏರು, ನೇಚರ್ ಜೊತೆ ಅಂತೂ ಕನೆಕ್ಟ್ ಆಗೋ ಫೀಲಿಂಗೇ ಬೇರೆ. ಇಲ್ಲಿ ಒಂದಿನ ಫುಲ್ ಸ್ಪೆಂಡ್ ಮಾಡಿದ್ರು ಬೋರ್ ಆಗೋದೇ ಇಲ್ಲ. ಈಗ ಇದ್ರ ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ಕನಕಪುರ ರೋಡು. ಬೆಸ್ಟ್ ಟೈಮ್ ಅಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಎಂಟ್ರಿ ಮೋಸ್ಟ್ಲಿ ಫ್ರೀ ಇರುತ್ತೆ. ಬಟ್ ನಮ್ಗೆ 50 ರುಪೀಸ್ ಏನೋ ತಗೊಂಡ್ರು ಪಾರ್ಕಿಂಗ್ ಚಾರ್ಜ್ ಇರುತ್ತೆ. ಮತ್ತೆ ಇಲ್ಲಿ ಮೇನ್ ಆಗಿ ಮಾಡಬೇಕಾಗಿರೋದು ಸೈಲೆನ್ಸ್ ನ ಮೇಂಟೈನ್ ಮಾಡಲೇಬೇಕು. ಫ್ಯಾಮಿಲಿ ಜೊತೆ ಬರೋರಿಗಂತೂ ಇದು ಒಳ್ಳೆ ಬೆಸ್ಟ್. ಮೆಡಿಟೇಷನ್ ನ ಟ್ರೈ ಮಾಡಿ. ಹಾಗೆ ಈ ಬ್ಯುಸಿ ಲೈಫ್ ನಲ್ಲಿ ಒಮ್ಮೆ ಪೌಸ್ ಮಾಡಿ ಇಂತಹ ಜಾಗಗಳಿಗೆ ಬರೋದು ತುಂಬಾನೇ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇನ್ನಷ್ಟು ಟ್ರಾವೆಲ್ ವಿಡಿಯೋಸ್ಗಾಗಿ ನನ್ನ ಜೊತೆ ಇರಿ. ಮತ್ತೆ ಇಲ್ಲಿ ಇನ್ನು ಕೆಲವೊಂದು ವಿಷಯಗಳು ತುಂಬಾನೇ ಫೇಮಸ್. ಈ ಪಿರಾಮಿಡ್ ವ್ಯಾಲಿಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಇವಾಗ ಹೇಳ್ತೀನಿ. ಬ್ರಹ್ಮಶ್ರೀ ಪತ್ರಜಿ ಸ್ವಾಮಿಗಳು. ಇವರು ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ PSSM ಸ್ಥಾಪಕರು ಕೂಡ. ಧ್ಯಾನವನ್ನ ಎಲ್ಲರಿಗೂ ಫ್ರೀ ಆಗಿ ಪರಿಚಯಿಸುವುದು ಇವರ ಮುಖ್ಯ ಉದ್ದೇಶ. ಹಾಗೂ ಇಲ್ಲಿನ ಮುಖ್ಯ ಆಕರ್ಷಣೆ ಏನು ಅಂದ್ರೆ ಇಲ್ಲಿ ಇರುವಂತಹ ಒಂದು ದೊಡ್ಡ ಪಿರಾಮಿಡ್, ಮೈತ್ರೇಯ ಬುದ್ಧ ಪಿರಾಮಿಡ್ ಇದ್ರ ಹೆಸರು. ಇದು ವಿಶ್ವದ ದೊಡ್ಡ ಮೆಡಿಟೇಷನ್ ಪಿರಾಮಿಡ್ಸ್ ಗಳಲ್ಲೇ ಒಂದು. ಸಾವಿರಾರು ಜನರು ಒಟ್ಟಿಗೆ ಕುಳಿತು ಧ್ಯಾನವನ್ನ ಮಾಡಬಹುದು. ಹಾಗಾದ್ರೆ ಇನ್ನು ಇಲ್ಲಿ ಏನೇನ್ ಮಾಡಬಹುದು ಅಂದ್ರೆ ಮೆಡಿಟೇಷನ್ ಮೇನ್ ಆಕ್ಟಿವಿಟಿ, ಇಲ್ಲಿ ರಿಲ್ಯಾಕ್ಸೇಷನ್, ನೇಚರ್ ವಾಕ್, ಸ್ಪಿರಿಚುವಲ್ ಲರ್ನಿಂಗ್ ಇವುಗಳನ್ನ ನಾವಿಲ್ಲಿ ಮಾಡಬಹುದು. ಇಲ್ಲಿ ಸೈಲೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಹಾಗೂ ಇಲ್ಲಿ ಮುಖ್ಯ ಆಕರ್ಷಣೆ ಮತ್ತು ಎಲ್ಲರಿಗೂ ಫ್ರೀ ಫುಡ್ ಅನ್ನ ಕೊಡ್ತಾರೆ. ಅಂದ್ರೆ ಅನ್ನದಾಸೋಹ ಡೈಲಿ ಇರುತ್ತೆ. ವಿಸಿಟರ್ ಗಳಿಗೆ ಸಿಂಪಲ್ ವೆಜಿಟೇರಿಯನ್ ಫುಡ್ ಅನ್ನ ಕೊಡ್ತಾರೆ. ಇದನ್ನ ಎಲ್ಲಾನು ಅವರು ಸೌದೆ ಒಲೆಯನ್ನ ಉಪಯೋಗಿಸಿ ಮಾಡ್ತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಸಿಂಪಲ್ ಫುಡ್ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಫ್ರೀ ಫುಡ್ ಅನ್ನ ಇಲ್ಲಿ ಕೊಡ್ತಾರೆ. ಮತ್ತೆ ಶೇರಿಂಗ್ ಅಂಡ್ ಸರ್ವಿಸ್ ಕಾನ್ಸೆಪ್ಟ್ ಮೇಲೆ ಇದು ನಡೀತಾ ಇದೆ. ಪರಿಸರ ಮತ್ತು ವಾತಾವರಣ ತುಂಬಾನೇ ಕ್ಲೀನ್ ಮತ್ತು ಗ್ರೀನರಿ ಪ್ಲೇಸ್, ಕಾಮ್ ಅಂಡ್ ಪೀಸ್ಫುಲ್ ಅಟ್ಮಾಸ್ಫಿಯರ್ ನ ನಾವಿಲ್ಲಿ ನೋಡಬಹುದು.
ಸ್ಟ್ರೆಸ್ ಫ್ರೀ ಫೀಲ್ ನ ಕೊಡುತ್ತೆ ಇದು. ಬರ್ಡ್ ಸೌಂಡು, ಫ್ರೆಶ್ ಏರು, ನೇಚರ್ ಫುಲ್ ಎಂಜಾಯ್ ಮಾಡಬಹುದು. ಇಲ್ಲಿ ಬೆಸ್ಟ್ ಟೈಮ್ ವಿಸಿಟಿಂಗಿಗೆ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸಮ್ಮರ್ ನಲ್ಲಿ ಆಫ್ಟರ್ನೂನ್ ನ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ನನ್ನ ಒಪಿನಿಯನ್. ಮತ್ತೆ ಇಲ್ಲಿ ಸೈಲೆನ್ಸ್ ನ ಮೇಂಟೈನ್ ಮಾಡಲೇಬೇಕು. ಮೊಬೈಲ್ ನ ಪಿರಮಿಡ್ ಒಳಗೆ ಒಯ್ಯೋ ಹಾಗೆ ಇಲ್ಲ, ಅಥವಾ ಸೈಲೆಂಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಕಂಫರ್ಟೇಬಲ್ ಕ್ಲೋತ್ಸ್ ನ ಹಾಕೊಳ್ಳಿ. ಮೆಡಿಟೇಷನ್ ನ ಟ್ರೈ ಮಾಡಲೇಬೇಕು. ಯಾಕೆ ಮಾಡಬೇಕು ಅಂದ್ರೆ ಇದರಿಂದ ಮನಸ್ಸಿಗೆ ಶಾಂತಿ ಸಿಗತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ, ಪಾಸಿಟಿವ್ ಎನರ್ಜಿ ಫೀಲ್ ಆಗತ್ತೆ. ಇನ್ನು ಪಿರಮಿಡ್ ವ್ಯಾಲಿ ಅಂದ್ರೆ ಮನಸ್ಸಿಗೆ ರೀಸೆಟ್ ಬಟನ್ ತರ ಪ್ಲೇಸ್ ಇದು. ಹಾಗಾಗಿ ನೀವು ಈ ಪ್ಲೇಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾನೇ ಸ್ಟ್ರೆಸ್ ಆಗಿತ್ತು, ಸ್ವಲ್ಪ ನಿಮ್ಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ಪ್ಲೇಸಿಗೆ ನೀವು ಬೆಂಗಳೂರು ಹತ್ರ ಇದ್ರೆ ವಿಸಿಟ್ ನ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಬನ್ನೇರ್ಘಟ್ಟ, ಆಮೇಲೆ ಬಟರ್ಫ್ಲೈ ಪಾರ್ಕ್, ಮತ್ತೆ ಕೆಲವೊಂದು ಪ್ಲೇಸ್ ಗಳಿಗೆ ಹೋದಾಗ ಕನಕಪುರ ರೋಡು, ಇಸ್ಕಾನ್ ಮಂದಿರಕ್ಕೆ ಎಲ್ಲ ಹೋದಾಗ ಈ ಪ್ಲೇಸ್ ನ ವಿಸಿಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. ಧ್ಯಾನ ಮಾತ್ರ ಅಲ್ಲ, ಅನ್ನದಾನ ಸೇವೆಗೂ ತುಂಬಾನೇ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಉಚಿತ ಊಟವನ್ನ ಕೊಡ್ತಾರೆ. ಮಧ್ಯಾಹ್ನ ಮತ್ತು ರಾತ್ರಿ ಸಾತ್ವಿಕ ಹಾಗೂ ಸಸ್ಯಾಹಾರಿ ಊಟವನ್ನ ಸಿಗುತ್ತೆ. ಧ್ಯಾನ ಮಾಡೋರಿಗೆ ಇದು ತುಂಬಾ ಸಹಾಯ ಆಗುತ್ತೆ. ಯಾಕಂದ್ರೆ ಊಟದ ಬಗ್ಗೆ ಚಿಂತಿಸದೆ ಶಾಂತವಾಗಿ ಧ್ಯಾನ ಮಾಡಬಹುದು ಅನ್ನೋದು ಇದ್ರ ಹಿಂದಿನ ಉದ್ದೇಶ. ಇಲ್ಲಿ ಒಂದು ವೆಜಿಟೇರಿಯನ್ ಕೆಫೆ ಕೂಡ ಇದೆ. ಇಲ್ಲಿ ಒಂದು ಕೆಫೆಯೂ ಇದೆ. ಇಲ್ಲಿ ವಿವಿಧ ತರಹದ ಓನ್ಲಿ ವೆಜಿಟೇರಿಯನ್ ಫುಡ್ ಮತ್ತೆ ತಿಂಡಿ ಊಟ ಇಲ್ಲಿ ಸಿಗತ್ತೆ. ಬಟ್ ಇಲ್ಲಿ ತುಂಬಾನೇ ವೇಟ್ ಮಾಡಬೇಕು. ನನ್ಗೆ ಅದು ಇಷ್ಟ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಒಂದ್ಸಲಿ ನೀವು ಟೋಕನ್ ಪ್ರಕಾರ ಅವರು ಕರೀತಾರೆ, ಆದ್ರೆ ತುಂಬಾನೇ ವೇಟ್ ಮಾಡಿದ ನಂತರ ನಮ್ಗೆ ಒಂದು ಟೀ, ಕಾಫಿ ಅಥವಾ ಜ್ಯೂಸ್ ಬೇಕಂದ್ರೂ ತುಂಬಾನೇ ವೇಟ್ ಮಾಡಬೇಕು. ಇನ್ನು ಫ್ರೆಂಡ್ಸ್ ಜೊತೆ ಕುಳಿತುಕೊಂಡು ಪ್ರಕೃತಿಯನ್ನ ನೋಡ್ತಾ ಟೈಮ್ ಕಳೆಯಲು ಇದು ಒಂದು ಒಳ್ಳೆ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಸಣ್ಣ ಲೈಬ್ರರಿ ಕೂಡ ಇದೆ. ಇಲ್ಲಿ ಕಾಫಿ ಕುಡಿಯುತ್ತಾ ಪುಸ್ತಕವನ್ನ ಸಹ ನಾವು ಓದಬಹುದು. ಇದಿರುವಂತ ಎಕ್ಸಾಕ್ಟ್ ಪ್ಲೇಸು ಕೆಬ್ಬೆ ದೋಡಿ ಗ್ರಾಮ, ಕನಕಪುರ ರಸ್ತೆ, ಕರ್ನಾಟಕದಲ್ಲಿ. ಶಾಂತಿ ಮತ್ತೆ ಧ್ಯಾನಕ್ಕೆ ಇದು ಒಂದು ಸೂಪರ್ ಸ್ಥಳ. ನಿಮ್ಗೆ ಇದೆರಡು ಬೇಕು ಜೀವನದಲ್ಲಿ ಅಂದ್ರೆ ನೀವು ಒಮ್ಮೆ ಇಲ್ಲಿ ಭೇಟಿ ಕೊಡ್ಲೇಬೇಕು. ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಗೋಶಾಲೆ ಹೋದಾಗ ನಿಮ್ ಕೈಯಿಂದನೇ ಅದಕ್ಕೆ ಫುಡ್ ಅನ್ನ ಕೂಡ ಇಲ್ಲಿ ಸರ್ವ್ ಮಾಡಬಹುದು. ಹಾಗೆ ಅವರು ಒಂದು ಗ್ಲಾಸ್ ಮಜ್ಜಿಗೆ ಕೂಡ ನಿಮ್ಗೆ ಕೊಡ್ತಾರೆ. ಇಷ್ಟೊಂದು ಖುಷಿ ಕೊಡುವಂತ ಈ ಪ್ಲೇಸ್ ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ರೆ ದಯವಿಟ್ಟು ಒಮ್ಮೆ ವಿಸಿಟ್ ನ ಮಾಡಿ. ಥ್ಯಾಂಕ್ ಯು.